ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಟೆಲ್ ಮಿ ಕ್ವಶನ್ ಐ ಗಿವ್ ಆನ್ಸರ್ ಇನ್ ಯೂಟ್ಯೂಬ್ ಚಾನಲ್ ಅಂತ. ಅದಕ್ಕೆ ಇಷ್ಟು ಕ್ವಶನ್ಸ್ಗಳು ನೋಡಿ ಇಲ್ಲೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಅದರಲ್ಲಿ ಆಯ್ ಹಲೋ ಅಂತೆಲ್ಲ ಕಳಿಸಿದ್ರೆ ಅದನ್ನೆಲ್ಲ ನಾನು ಬರ್ಕೊಂಡಿಲ್ಲ. ಅವ್ರಿಗೆಲ್ಲ ಹೇಳಿರೋದು ಹಾಯ್ ಬಾಯ್ ಅಂತ ಹೇಳೋರಿಗೆ ಎಲ್ಲರಿಗೂ ಹಾಯ್ ಬಾಯ್. ಅವ್ರ ಹೆಸರನ್ನು ಸಹ ಹೇಳ್ತೀನಿ, ಅವರು ಏನು ಕೇಳಿದ್ದಾರೆ ಅಂತ ಹೇಳ್ತೀನಿ. ಇದು ಮೊದಲನೇ ಕ್ವಶನು 3192 ಶಶಿ ಅನ್ನೋರು ಏನೋ ಎಸ್ ಅಂತ ಕಳಿಸಿದ್ರು. ನಿಜವಾಗ್ಲೂ ಅದು ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಡಾರ್ಲಿಂಗ್ ವಿಕ್ಕಿ ಅನ್ನೋರು ಆಯ್ ಡಾರ್ಲಿಂಗ್ ಅಂತ ಕಳಿಸೋರೆ. ಈ ಥರ ಎಲ್ಲ ಕಳ್ಸೋಕೆ ಹೋಗ್ಬೇಡ್ರಿ, ನಮ್ಮಮ್ಮ ನೋಡ್ರೆ. ವರ್ಷ ತುಮಕೂರಲ್ಲಿ ಯಾವ ಊರು ಯಾವ ಏರಿಯಾ ಅಂತ ಕಳಿಸಿದ್ದಾರೆ. ತುಮಕೂರಲ್ಲಿ ನಮ್ಮದು ಹನುಮಂತಪುರ. ಯಾವ ಏರಿಯಾ ಅಂತ ಹೇಳಕ್ಕೆ ಹೋಗಲ್ಲ, ಹನುಮಂತಪುರ. ಜಾಕ್ 3960 ವೀರ್ ಅನ್ನೋರು ನಾಟ್ ಓಪನ್ ದ ಲಿಂಕ್ ಅಂತ ಹಾಕಿದ್ದಾರೆ. ಮೊದಲನೇ ಇಬ್ಬರು ಹಾಕಿದ್ದಾರೆ, ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದು ಓಪನ್ ಆಗ್ತಿತ್ತೋ ಆಗ್ತಿಲ್ವೋ ಅಂತ. ಬಿಕಾಸ್ ನಾನು ಟಚ್ ಮಾಡಿ ನೋಡೋದು ಲಿಂಕ್ ಓಪನ್ ಆಗ್ತಿತ್ತು ನಾನು ಓಪನ್ ಮಾಡಿದ್ರೆ. ಸೂರ್ಯ ಅನ್ನೋರು ನೀವು ತುಂಬ ಚೆನ್ನಾಗಿದ್ದೀರಾ ಕ್ರಶ್ ಅಂತ ಹಾಕಿದ್ದಾರೆ. ಈ ಥರ ಎಲ್ಲ ಕಳ್ಸೋಕೆ ಹೋಗ್ಬೇಡಿ, ನಾನು ಚೆನ್ನಾಗೇ ಇದ್ದೀನಿ. ಮಿಸ್ಟರ್ ಕಿಂಗ್ ರೇಟ್ಸ್ ಅವರು ಯು ಸೋ ಕ್ಯೂಟ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು. ಯಾರೋ ಬಸ್ವಾ ಕಿಂಗ್ ಅನ್ನೋರು ಆಯ್ ಅಂತ ಕಳಿಸಿದ್ದಾರೆ, ಆಯ್. ಮನೋಜ್ ಮೊನ್ನೋರು ನೈಸ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಚಿನ್ನ ಲವರ್ ಜೈಶಾಲಿನೋ ಏನೋ ಇದೆ, ಅವರು ಈ ಥರ ಕಳಿಸೋರೆ. ಅಲ್ಲಿ ಬೀರಿನ ಇದ್ರ ಮೇಲೆ ಇರ್ಬೇಕು ನೋಡಿಲ್ಲ. ಶ್ರೀಕಾಂತ್ ಅನ್ನೋರು ಆಯ್ ಅಂತ ಕಳಿಸಿದ್ದಾರೆ, ಆಯ್. ಪುಟ್ಟ ನಂದು ಅನ್ನೋರು ಆಯ್ ಅಂತ ಕಳಿಸಿದ್ದಾರೆ, ಹಾಯ್. ರಾಜು -390 ಅನ್ನೋರು 6K ಅಂತ ಕಳಿಸಿದ್ದಾರೆ, ಓಕೆ ಅಂತ ಕಳಿಸಿದ್ದಾರೆ. ಏನಕ್ಕೆ ಓಕೆ ಅಂತನೂ ಗೊತ್ತಿಲ್ಲ. ರಾಕಿ -2580 ಅನ್ನೋರು ಲಿಂಕ್ ಸೆಂಡ್ ಮೀ ಅಂತ ಕಳಿಸಿದ್ದಾರೆ. ಓಕೆ, ನಾನು ನಿಮ್ಮದು ಅಕೌಂಟ್ ನೋಡಿ ನಿಮಗೆ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಚಲು ರಾಜೇಂದ್ರನೋ ಏನೋ ಇದ್ದಾರೆ, ಫೋನ್ ನಂಬರ್ ಅಂತ ಕಳಿಸಿದ್ದಾರೆ. ಫೋನ್ ನಂಬರ್ ಯಾರಿಗೂ ಕೊಡೋಕೆ ಹೋಗಲ್ಲ. ಇದು ಗೊತ್ತಿರೋರೆ. ನಾನು 2 ಸಲ ಏನಪ್ಪ ಅದು 2 ಸಲ ಕ್ವಶನ್ಸ್ನ ಹಾಕಿದ್ದೆ. ನಾನು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಉತ್ತರ ಕೊಟ್ಟಿದ್ದೆ. ನ್ಯೂ ಸಿಂಗಲ್ಲ ಏನೋ ಎಕ್ಸ್ ಲವರ್ ಅಂತ ಏನೇನೋ ಕಳಿಸಿದ್ರು, ಅದಕ್ಕೆಲ್ಲ ನಾನು ಸಿಂಗಲ್ ಅಂತ ಕಳಿಸಿದ್ದೆ. ಅದಕ್ಕೆ ಇವತ್ತು ಆಲ್ರೆಡಿ ರಿಪ್ಲೈನೂ ಸಹ ಮಾಡಿದ್ದೀನಿ. ತಿರ್ಗಾ ಸುಮ್ಮನೆ ಕೇಳಿದ್ದಕ್ಕೆ ಆನ್ಸರ್ ಕೊಡು ಅಂತ ಹೇಳಿದರೆ, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ, ನಾನು ಸಿಂಗಲ್. ಶ್ರೀಕಾಂತ್ ಅನ್ನೋರು ಅಯ್ಯಯ್ಯಪ್ಪ ಅಂತ ಹಾಕಿದ್ದಾರೆ. ಈಗ ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಅಯ್ಯಯ್ಯಪ್ಪ ಅನ್ನೋದು ಯಾರಿಗೂ ಇಷ್ಟ ಆಗುತ್ತೆ. ಮೆಸೇಜ್ ಮಾಡ್ತಿರ್ತಾರೆ, ನೀವು ಅಯ್ಯಯ್ಯಪ್ಪ ಅನ್ನೋದು ನನಗೆ ವಾಯ್ಸ್ ರೆಕಾರ್ಡ್ ಕಳಿಸಿ ಅಂತ. ಇನ್ನೊಂದು ಸ್ವಲ್ಪ ಜನಕ್ಕೆ ಕಳಿಸ್ತಾ ಇರ್ತೀನಿ ನಾನು ಕೂತ್ಕೊಂಡು. ವೆಂಕಿ ಅನ್ನೋರು ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಒಂದಿಷ್ಟು ಸಖತ್ತು ಜನ ಹೇಳಿದ್ದೀರಾ. ಓಕೆ, ಇನ್ನೊಂದ್ಸರಿ ನಾನು ಇದು ಮಾಡ್ಕೊತೀನಿ. ಸಂಪಿರಾಗ ಅನ್ನೋರು ಅಯ್ಯಯ್ಯಪ್ಪ ಅಂತ ಕಳಿಸೋರೆ. 1 lakh ಬೈ ಲೋಕಿ ಅನ್ನೋರು ನಿಮ್ಮ ಎಜುಕೇಷನ್ ಅಂತ ಕಳಿಸಿದ್ದಾರೆ. ನನ್ನ ಎಜುಕೇಷನ್ನು 10th ಓದಿದ್ದೀನಿ ನಾನು. ಕಿಲ್ಲರ್ ಕಿಂಗ್ ಅನ್ನೋರು ಯಾಕೆ ನೀವು ಇಷ್ಟು ಚೆನ್ನಾಗಿದ್ದೀರಾ ಅಂತ ಕಳಿಸಿದ್ದಾರೆ. ಹೌದಾ, ನಾನು ಚೆನ್ನಾಗೇ ಇದ್ದೀನಿ. ಇಷ್ಟು ಕ್ವಶನ್ಸು ನನಗೆ ಕ್ವಶನ್ಸ್ನಲ್ಲಿ ಸಿಕ್ಕಿದ್ದು. ಇಷ್ಟು ನನಗೆ ಬಂದಂತಹ ಕ್ವಶನ್ಸ್. ಒಂದು ಎಷ್ಟು ಬಂದಿದೆ ಅಂತಂದರೆ 3
ಹದಿನೆಂಟು ಕ್ವಶನ್ಸ್ಗಳು ನನಗೆ ಬಂದಿತ್ತು. ಒಂದು 55 ಕ್ವಶನ್ಸ್ ಇತ್ತು. ಅದು ಬರೀ ಹಾಯ್ ಬಾಯ್ ಅದು ಇದು ಲವ್ ಯು ಅದು ಇದು ಕಳಿಸಿದ್ರು. ಅದನ್ನೆಲ್ಲ ನಾನು ಬರ್ಕೊಳಕ್ಕೆ ಹೋಗಿಲ್ಲ. ಇಷ್ಟು ಮೇನ್ ಇಂಪಾರ್ಟೆಂಟ್ ಕ್ವಶನ್ 15. ಬೇಕಾದಷ್ಟು ಜನ ಮೆಸೇಜ್ ಮಾಡ್ತಿರ್ತೀರಿ. ಅದು ನಾನೆಲ್ಲ ಫುಲ್ ರಿಕ್ವೆಸ್ಟಲ್ಲಿರುತ್ತೆ. ನಾನು ಯಾವುದಕ್ಕೂ ಮೆಸೇಜ್ಗಳಿಗೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಕೆಟ್ಟಾಗೂ ಮಾಡ್ತೀರಾ, ಚೆನ್ನಾಗೂ ಮಾಡಿರ್ತೀರ. ಓಕೆ, ನೀವು ಯಾವ ಊರು, ಎಲ್ಲಿರೋದು, ನಿಮ್ಮ ಎಜುಕೇಷನ್ ಏನು ಅಂತ ಎಲ್ಲರೂ ಕೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಕ್ವಶನ್ಸ್ನ ಆಸ್ಮಿ ಕ್ವಶನ್ ಅಂತ ಕೇಳಿದ್ದಕ್ಕೆ ಇಷ್ಟು ಕ್ವಶನ್ಸ್ನ ನನ್ನಲ್ಲಿ ಗುರುತಿಸಿ ಕೇಳಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಕ್ವಶನ್ಸು. ಯಾರೆಲ್ಲ ಐ ಲವ್ ಯು ಅಂತೆಲ್ಲ ಹೇಳಿದ್ದೀರ ಹಂಗೆಲ್ಲ ಅನ್ನೋಕೆ ಹೋಗ್ಬೇಡಿ. ನಾನು ಸಿಂಗಲ್. ನೋಡಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ. ಹೈ ಮಿಸ್ಟರ್ ಚೀಕು ಅವರೇ, ಗೊತ್ತು ಅದು ಯಾರು ಅಂತ ನನಗೆ. ನಾನು ಸಿಂಗಲ್ ಆಗಿದ್ದೀನಿ. ನಾನು ಯಾರನ್ನೂ ಲವ್ ಮಾಡ್ತಿಲ್ಲ, ಏನೂ ಇಲ್ಲ. ಈಗ ಸಿಂಗಲ್ ಆಗಿದ್ದೀನಿ ನಾನು. ಓಕೆ ಗೈಸ್, ಇಷ್ಟು ಕ್ವಶನ್ಸ್ ನೀವು ಕೇಳಿದ್ದು ನೋಡಿ. ಇಲ್ಲೆಲ್ಲ ಇಷ್ಟೊಂದು ನಾನು ಬರ್ಕೊಂಡಿದ್ದೀನಿ. ನಿಮಗೆ ಪಟ ಕಾಣಿಸ್ತಾ ಇದೆ ನೋಡಿ ನನ್ನ ಅಕ್ಷರ ಹೆಂಗಾಗಿ. ಒಟ್ಟು ನಿಮಗೆ ಅರ್ಥ ಆಗಲಿಲ್ಲ, ನನಗೆ ಅರ್ಥ ಆಗುತ್ತೆ. ಇನ್ನೂ ಬೇಕಾದಷ್ಟು ಕ್ವಶನ್ಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಹೋಗಿ ನೋಡಿಲ್ಲ ನೋಡಿ. ಅದೇನು ಅಂತ ನಾನು ಇದರಲ್ಲಿ ಹೇಳೋಕ್ಕೆ ಹೋಗಲ್ಲ, ಅದರಲ್ಲಿ ಹೋಗಿ ನೋಡಿ. ನಮ್ಮ ಇದಕ್ಕೂ ನನಗೆ ಬೇಡ ಅಂತಂತು. ಓಕೆ, ಇನ್ಸ್ಟಾಗ್ರಾಮಲ್ಲೇ ಹೋಗಿ ನೋಡಿ. ನನ್ನ ಯೂಟ್ಯೂಬಲ್ಲಿ ಯಾರೂ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ತಿಲ್ಲ. ನಳಿನಾ ದಿವ್ಯಾ ಅಂತ ಇದೆ, ಅದರಲ್ಲಿ ನನ್ನದೇ ಫೋಟೋ ಇದೆ. ಹೋಗಿ ನೋಡಿ, ಓಕೆನಾ. ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ 30K ಫಾಲೋವರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಜನ ನನ್ನನ್ನು ಫಾಲೋ ಮಾಡ್ತಿದ್ದೀರಲ್ಲ, ಅದರಲ್ಲಿ ಬರೀ ಹುಡುಗರೇ ಅವರೇ, ಹುಡುಗಿರು ಯಾರು ಅಂತಲೇ ಗೊತ್ತಾಗಲ್ಲ. ಓಕೆ, ಯಾರಾದರೂ ನಮ್ಮನ್ನು ಗುರುತಿಸಿ ಮಾತಾಡಿಸ್ತಾರಲ್ಲ, ಇಲ್ಲಿ ರೋಡಲ್ಲಿ ಹೋಗ್ತಿರ್ತೀನಿ, ನೀವು ನಳಿನಾ ಅಲ್ವಾ, ಅದು ಎಕ್ಸ್ಚೇಂಜ್ ಆಗಿಬಿಟ್ಟೈತಿ. ನನ್ನ ಹೆಸರು, ನಮ್ಮ ಅಮ್ಮನ ಹೆಸರು ನನ್ನನ್ನು ಅಂದ್ಕೊಬಿಟ್ಟೆ. ನೀವು ನಳಿನಾ ಅಲ್ವಾ ಅಂತಾರೆ. ಸೌಂಡ್ ಮಾಡಬೇಡ ಕಣಮ್ಮ, ನಳಿನಾ ಅಲ್ವಾ ಅಂತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ರೋಡಲ್ಲಿ ಅವತ್ತು ನೀರು ತಗೊಬರ್ತಿದ್ದೆ, ನೀವು ನಳಿನಾ ಅಲ್ವಾ ರಾತ್ರಿ ಲೈವಲ್ಲಿ ಇದ್ರಿ ಅಂತಂದರು. ಖುಷಿ ಆಯ್ತು ಆ ಥರ ಎಲ್ಲ ಮಾತಾಡ್ತಾರೆ ಅಂತ. ಅವತ್ತು ಇನ್ನೊಂದು ಏನಾಯಿತು ಅಂದರೆ, ಇಲ್ಲೇ ಯಾರೂ ಗೊತ್ತಿಲ್ಲ ಬಂದರು. ಇಲ್ಲೆಲ್ಲಾದ್ರೂ ಮನೆ ಖಾಲಿ ಇದೆಯಾ ಅಂದರು. ಇಲ್ಲ ಅಂತಂದೆ. ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂದರು. ಎಲ್ಲಿ ನೋಡಿದ್ದೀರಾ ಅಂದೆ. ಎಲ್ಲೋ ನೋಡಿದ್ದೀನಿ, ನಳಿನಾ ದಿವ್ಯಾ ಅಲ್ವಾ ಅಂದರು. ಹಾಂ, ಯೂಟ್ಯೂಬಲ್ಲಿ ನೋಡಿದ್ದೀರಾ ನಾನೇ ಅಂದೆ. ಯೂಟ್ಯೂಬಲ್ಲಿ ನೋಡಿದ್ದೀರಾ ಅಲ್ವಾ ಅಂದೆ. ಹಾಂ ನಿಮ್ಮ ವೀಡಿಯೋಸ್ ಎಲ್ಲನೂ ನೋಡ್ತೀನಿ, ಚೆನ್ನಾಗಿರುತ್ತೆ ನಿಮ್ಮ ವೀಡಿಯೋಸ್ ಅಂದರು. ತುಂಬ ಖುಷಿ ಆಯಿತು ಈ ಥರ ಹೇಳ್ತಾರೆ. ನನ್ನ ವೀಡಿಯೋಸ್ನ ಅದು ನೋಡಿ ನಮ್ಮ ಮನೆ ಹತ್ರನೇ ಬಂದು ನಮ್ಮನ್ನೇ ನೀವು ನಳಿನಾ ದಿವ್ಯಾ ಅಲ್ವಾ ಅಂತ ಮಾತಾಡಿಸೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದೇ ಥರ ಆಗ್ತಾಯಿರ್ತೀನಿ. ಇನ್ನೂ ಕ್ವಶನ್ಸ್ಗಳನ್ನ ಕೇಳ್ತಾಯಿರಿ. ಇನ್ನೂ ರೀಲ್ಸ್ ಚೆನ್ನಾಗಿ ಮಾಡ್ತಿರ್ತೀವಿ ನಾನು ನಮ್ಮಮ್ಮ. ಈಗ ಒಂದು ಟ್ರೆಂಡಿಂಗ್ ನಂದು ಅಯ್ಯಯ್ಯಪ್ಪ ಅನ್ನೋದು ನಂದು ಟ್ರೆಂಡಾಗಿ ಹೋಗ್ಬಿಟ್ಟೈತೆ. ಎಲ್ಲರೂ ಯಾವುದೇ ಒಂದು ರೀಲ್ಸಲ್ಲಾಗಲಿ ಅದು ಇದ್ದೇ ಇರುತ್ತೆ, ಅಯ್ಯಯ್ಯಪ್ಪ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ನ ಯೂಟ್ಯೂಬ್ ಚಾನಲ್ಗೆಲ್ಲ ಬಂದು ಸಪೋರ್ಟ್ ಮಾಡಿರಿ ಅಂತ ಹೇಳಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇರೋರು 30K ಇರೋರು ಅದೇ 30K ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಆಗಬೇಕು, ಅದು ನನ್ನ ಆಸೆ. ಬೇಗ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.